ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂಥ ಯುವತಿಯನ್ನು 50 ಪೀಸ್ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ವೈದ್ಯರಿಗೆ ಸವಾಲಾಗ್ಬಿಡುತ್ತಂತೆ. ಈ ಕೇಸ್ ಹಂತಕನ ಕ್ರೌರ್ಯ, ಮನಸೋ ಇಚ್ಛೆ ಚುಚ್ಚಿ ಕೊಲೆ ಮಾಡಿರೋದು, ಮರಣೋತ್ತರ ಪರೀಕ್ಷೆಯ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ಅಂತಂದರೆ ಏನಾಗಿತ್ತು ಅನ್ನೋದನ್ನು ಮೇಲ್ನೋಟಕ್ಕೆ, ಕೆಲವು ರಿಪೋರ್ಟ್ಸ್ ಇನ್ನೂ ಬರಬೇಕಾಗಿದೆ, ಮೇಲ್ನೋಟಕ್ಕೆ ವೈದ್ಯರು ಕಂಡುಕೊಂಡಿರ್ತಕ್ಕಂಥ ಸತ್ಯಗಳೇನು ಆ ಡೀಟೇಲ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಯಾಕೆಂದರೆ ಪೋಸ್ಟ್ಮಾರ್ಟಮ್ ಮಾಡೋದೇ ಸವಾಲು. 52 ಪೀಸ್ನ ಎಲ್ಲನೂ ಮತ್ತೆ ಪುನರ್ರಚನೆ ಮಾಡಿದರು, ಎಲ್ಲ ಜೋಡಿಸಿದ್ರು ಒಂದ್ರ ಪಕ್ಕ ಒಂದು. ಆಕೆ ಹೇಗಿದ್ಲು ಆ ರೀತಿ ಜೋಡಿಸಿ ಆಮೇಲೆ ಪೋಸ್ಟ್ಮಾರ್ಟಮ್ ಕೆಲವು ಅಂಶಗಳು ಹೊರಗೆ ಬಂದಿದೆ. ಏನು? ಮಹಾಲಕ್ಷ್ಮಿಯ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಚುಚ್ಚಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಂತಕ ಅಂದರೆ ಇದು ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು. ತಲೆಯನ್ನು ಬೇರ್ಪಡಿಸಿ, ಅಂದರೆ ಚುಚ್ಚಿ ಸಾಯಿಸಿದ ನಂತರ ತಲೆಯನ್ನು ಬೇರ್ಪಡಿಸಿದ್ದಾನೆ. ಅಂದರೆ ದೇಹವನ್ನು ಒಂದೊಂದೇ ಪೀಸ್ ಮಾಡ್ತಾ ಹೋಗ್ತಾನೆ ಸತ್ತ ನಂತರ ಅಂತ. ತಲೆಯನ್ನು ಬೇರ್ಪಡಿಸಿ ನಂತರ 52 ಪೀಸ್ ಮಾಡಿದ್ದಾನೆ ಅಕ್ರೂರಿ. 52 ಪೀಸ್ ಸಿಕ್ಕಿದೆ ಫ್ರಿಡ್ಜಲ್ಲಿ. ಮರಣೋತ್ತರ ಪರೀಕ್ಷೆಗೂ ಮುನ್ನ ಈ 52 ಪೀಸನ್ನು ವೈದ್ಯರು ಜೋಡಿಸಿದ್ರು ಅಂತ ಗೊತ್ತಾಗಿದೆ. ಅದನ್ನು ಮಾಡಲೇಬೇಕು, ಜೋಡಿಸ್ಬೇಕು. ಆ ರೀತಿ ಜೋಡಿಸಿದ ಮೇಲೇ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಸಾಧ್ಯ. ಶ್ವಾಸಕೋಶವನ್ನು ಮಾತ್ರ ಬೇರ್ಪಡಿಸಿದ್ದ ಅನ್ನೋದು ಪತ್ತೆಯಾಗಿದೆ. ಆ ದೇಹವನ್ನು ಅವನು ಪೀಸ್ ಮಾಡಬೇಕಾದ್ರೆ ಲಂಗ್ಸನ್ನು ಸಪರೇಟ್ ಮಾಡಿದ್ದ ಅಂತ ಗೊತ್ತಾಗಿದೆ. ಕರುಳಿನ ಭಾಗ ಮತ್ತು ಹೊಟ್ಟೆ ಭಾಗವನ್ನು ಈಗ ವೈದ್ಯರು ಟೆಸ್ಟ್ ಕಳಿಸಿದ್ದಾರೆ. ಆದರೆ ಏನಾದರೂ ವಿಷಕಾರಿ ಅಂಶಗಳು ಹೊಟ್ಟೆಯಲ್ಲಿ ಪತ್ತೆಯಾಗುತ್ತಾ ಅಂತ. ಪ್ರಜ್ಞೆ ತಪ್ಪಿಸಿ ಹತ್ಯೆಯಾಗಿದೆಯಾ, ವಿಷ ಕೊಟ್ಟು ಹತ್ಯೆ ಮಾಡಿದಾನ, ಇದೆಲ್ಲ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ. ಕರುಳು ಮತ್ತು ಹೊಟ್ಟೆ ಭಾಗವನ್ನು ಅಲ್ಲೇ ಗೊತ್ತಾಗೋದು ಇವೆಲ್ಲ. ಇನ್ನು ದೇಹದಲ್ಲಿ ವಿಷ ಇದೆಯಾ ಅಂತಕ್ಕಂಥ ವರದಿ ಬರೋದಕ್ಕೆ 2-3 ತಿಂಗಳೇ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹತ್ಯೆಗೆ ಬಳಸಿರುವ ಆಯುಧ ಬಗ್ಗೆಯೂ ವರದಿಯನ್ನು ಕೊಟ್ಟಿದ್ದಾರಂತೆ. ಅಂದರೆ ದೇಹದ ಮೇಲೆ ಆಗಿರೋ ಗಾಯಗಳ ಆಧಾರದಲ್ಲಿ ಯಾವ ಆಯುಧದಿಂದ ಚುಚ್ಚಿದಾನೆ ಅಂತ ಗೊತ್ತಾಗುತ್ತೆ. ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆ ವರದಿಯನ್ನು ಈಗಾಗಲೇ ವೈದ್ಯರು ಕೊಟ್ಟಿದ್ದಾರೆ. ಬಟ್ ಇನ್ನೂ ಹಲವಾರು ರಿಪೋರ್ಟ್ಗಳು ಬರಬೇಕಾಗಿದೆ. ಹಾಗಾಗಿ ಒಂದು ರೀತಿ FSL ತಜ್ಞರೇ ಶಾಕ್ ಆಗಿಬಿಟ್ರಂತೆ ಈ ಡೆಡ್ ಬಾಡಿಯನ್ನು ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೋತೀನಿ. ಪ್ರಕಾಶ್, ಈಗ ಸಾಮಾನ್ಯವಾಗಿ ಒಂದೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಕೊಡೋಕ್ಕೆ ಬರಲ್ಲ, ಇನ್ನೂ ಹಲವಾರು ರಿಪೋರ್ಟ್ಸ್ ಬರಬೇಕಾಗಿರುತ್ತೆ. ಆದರೆ ಪ್ರಾಥಮಿಕ ವರದಿ ಏನು ಹೇಳ್ತಾ ಇದೆ PM ರಿಪೋರ್ಟ್? ಸದ್ಯ ಆ ತುಂಡಾಗಿರುವಂತಹ ದೇಹವನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಗೂ ಕೂಡ ಶಾಕ್ ಆಗಿತ್ತು. ಅದನ್ನು ಜೋಡಿಸೋದೇ ದೊಡ್ಡ ಸವಾಲಾಗಿತ್ತು. ಯಾವ್ಯಾವ ಪಾರ್ಟ್ಸ್ಗಳನ್ನು ಹೇಗೆ ಎಲ್ಲಿ ಜೋಡಿಸಿ ಅದನ್ನು ಟೆಸ್ಟಿಗೆ ಕಳಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇರಲಿಲ್ಲ. ಹೊಟ್ಟೆ ಮತ್ತು ಕರುಳಿನ ಭಾಗವನ್ನು ಪ್ರತ್ಯೇಕವಾಗಿ ಮತ್ತೆ ಟೆಸ್ಟಿಂಗನ್ನು ಮಾಡೋದಕ್ಕೆ ಕಳುಹಿಸಲಾಗಿದೆ. ಈ ರಿಪೋರ್ಟ್ ಬರೋದಕ್ಕೆ 2-3 ತಿಂಗಳು ಕೂಡ ಆಗುತ್ತೆ. ಅಂದರೆ ಹೊಟ್ಟೆ ಮತ್ತು ಕರುಳಿನ ಭಾಗಕ್ಕೆ ಏನಾದರೂ ವಿಷ ಹೋಗಿದೆಯಾ, ಅಥವಾ ಏನಾದರೂ ಮಾರಕಾಸ್ತ್ರಗಳಿಂದ ಏನಾದರೂ ಪೆಟ್ಟಾಗಿದೆಯಾ, ಅಥವಾ ಈ ರೀತಿಯ ಒಂದಿಷ್ಟು ಟೆಕ್ನಿಕಲ್ ಸಾಕ್ಷ್ಯಗಳು ಕೂಡ ಅದರಲ್ಲಿ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಏನಾದರೂ ವಿಷ ಕೊಟ್ಟೆ ಅವರು ಸಾಯಿಸಿದ್ದಾರೆ ಅನ್ನುವಂಥದ್ದು ಇತ್ತು ಅಂದರೆ ಆ ವಿಷದ ಕಂಟೆಂಟಿನ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಲಿಕ್ಕೆ ಆಗುತ್ತೆ. ಪ್ರಮುಖವಾಗಿ ದೇಹದ ಪೀಸ್ಗಳನ್ನು ಮಾಡಿರೋದ್ರಿಂದಾಗಿ ಅವುಗಳನ್ನು ಹೇಗೆ ಟೆಸ್ಟ್ ಮಾಡಬೇಕು ಅನ್ನುವಂಥದ್ದೇ ವೈದ್ಯರಿಗೆ ದೊಡ್ಡ ಮಟ್ಟದಲ್ಲಿ ಸವಾಲಾಗಿತ್ತು. ಜೊತೆಗೆ ಈಗಾಗಲೇ ಸುಮಾರು 25 ಪೀಸ್ಗಳನ್ನು ತುಂಡಾಗಿ ಜೋಡಿಸಿದ್ರು. ಯಾವ ಪಾರ್ಟ್ಸ್ಗಳಲ್ಲಿ ಹೇಗೆಲ್ಲ ವಿಷ ಏನಾದರೂ ಇಂಜೆಕ್ಟ್ ಆಗಿದೆಯಾ ಅನ್ನುವಂಥದ್ದನ್ನು ಜಡ್ಜ್ ಮಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸಹಜವಾಗಿ ಆ್ಯಸ್ ಯೂಸ್ವಲ್ ಏನು ಫಾರ್ಮಾಲಿಟೀಸ್ ಇರುತ್ತೆ ಆ ರೀತಿಯ ಒಂದು ಟೆಸ್ಟನ್ನು ಕೂಡ ಈಗ ವೈದ್ಯರು ಮಾಡಿದ್ದಾರೆ. ಅದರ ರಿಪೋರ್ಟನ್ನು ಕೂಡ ಪೊಲೀಸರಿಗೆ ನೀಡಿದ್ದಾರೆ. ಆದರೆ ಕರುಳು ಮತ್ತು ಹೊಟ್ಟೆ ಭಾಗದ ಟೆಸ್ಟನ್ನು ಮಾತ್ರ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ವಿಷವನ್ನೇ ಕೊಟ್ಟಿದ್ರಾ ಅಥವಾ ಬೇರೆ ಕಾರಣಗಳಿಂದ ಆಗಿದೆ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಗೊತ್ತಾಗುತ್ತೆ. ಅದಕ್ಕೆ ಎಕ್ಸ್ಪರ್ಟ್ಗಳು ಕೂಡ ಅದನ್ನು ಮತ್ತೆ ತನಿಖೆಯನ್ನು ಮಾಡಲಿಕ್ಕಾಗುತ್ತೆ. ಅಂದರೆ 2-3 ಕೌನ್ಸಿಲಿಂಗನ್ನು ಮಾಡಿ ಅದನ್ನು ಟೆಸ್ಟ್ ಮಾಡಿ ಫೈನಲ್ ಒಂದು ಹಂತಕ್ಕೆ ಬರ್ತಾರೆ. ಇಷ್ಟೆಲ್ಲ ರಿಪೋರ್ಟ್ ಬರೋದಕ್ಕೆ ಸುಮಾರು 2-3 ತಿಂಗಳು ಆಗಬೇಕಾಗುತ್ತೆ. ಒಂದು ರೀತಿಯಲ್ಲಿ ಈ ಕೇಸ್ ಏನಿತ್ತಲ್ಲ ಇದನ್ನು PM ಮಾಡಲಿಕ್ಕೆ ಅಥವಾ ರಿಪೋರ್ಟ್ ಕೊಡಲಿಕ್ಕೆ ಅಲ್ಲಿನ ವೈದ್ಯರಿಗೂ ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ ಖುದ್ದು ಅಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಆ ತಂಡದಲ್ಲಿದ್ದಂಥವ್ರು ಕೂಡ ಹೇಳ್ತಾ ಇದ್ರು. ಅರವಿಂದ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲ ಮಾಹಿತಿಗೆ. ಇಲ್ಲಿ 2 ರೀತಿ ಇದೆ. ಒಂದು, ಸಾವಿಗೆ ಕಾರಣ ಏನು ಅಂತ ಕಂಡುಹಿಡ್ಕೋಬೇಕು, ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಕೊಲೆಗೆ ಕಾರಣ ಏನು ಅಂತಕ್ಕಂಥದ್ದು ಹಂತಕ ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ.